ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಹಿಂದೂ ಕಾರ್ಯಕರ್ತರು ಮಿಂಚಿನ ಪ್ರತಿಭಟನೆಯನ್ನ ಮಾಡಿದರು. ಕಲಬುರಗಿಯಲ್ಲಿ ನಡೆದ ಚಿತ್ರಹಿಂಸೆಯ ಘಟನೆ ಕುರಿತು ಪ್ರತಿಭಟನೆ ನಡೆಸಿ ನಗರದ ಹೃದಯ ಭಾಗದಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ಮುಖಂಡರು ವ್ಯಕ್ತಪಡಿಸಿದ್ರು. ಕಲಬುರಗಿಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜಿಲ್ಲೆಯಲ್ಲಿ ಗಾಂಜಾ ಮಾರಾಟ, ಮೀಟರ್ ಬಡ್ಡಿ, ಜೂಜಾಟ, ಅಕ್ರಮ ದಂಧೆ ಹೆಚ್ಚಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಹಿಂದೂ ಜಾಗೃತಿ ಸೇನೆ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಪ್ರತಿಭಟನಾ ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಆಯೋಜನೆ ಮಾಡಲಾಗಿತ್ತು. ಸರ್ಕಾರಕ್ಕೆ 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 ಹಿಂದೂ ವಿರೋಧಿ ಸರ್ಕಾರಕ್ಕೆ ಕಾನೂನಂತೆ ಕಾನೂನಂತೆ ಕಾನೂನು ಸರ್ಕಾರಕ್ಕೆ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರಕ್ಕೆ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಶ್ರೀರಾಮ್ ಹೋರಾಟ भारत माता की ಭ್ರಷ್ಟ ಸರ್ಕಾರಕ್ಕೆ ವಿರೋಧಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಆರೋಪಿಗಳ ಗಲ್ಲಿಗೆ ಸಾಕಬೇಕು. ಹಿಂದೂ ಸರ್ ಇದ್ದಾರೆ, ಹಿಂದೂ ಸರ್ ಎಪಿ ಸರಿ ಇದ್ದಾರೆ. ಹಂಗೆ ಅಣ್ಣ ಸ್ವಲ್ಪ ಸರಿ ಅಣ್ಣ. ಓ ಸರ್ ಹಿಂದೂ ಸರ್ ರೀ. बोलो भारत माता की जय, बोलो भारत माता की जय. ಆರೋಪಿಗಳನ್ನು ಗಲ್ಲಿಗೆ ಏರಿಸಬೇಕು. ಏನು ಮೊನ್ನೆ 5ನೇ ತಾರೀಕು ಕಲಬುರಗಿ ಅಂತ ನಡೆದ ಒಂದು ದುರ್ಘಟನೆ ಏನಪ್ಪಾ ಅಂದ್ರ, ಇವತ್ತಿನ ದಿವಸ ನಾವು ಬರೀ ಟಿವಿದಾಗ ನೋಡ್ತಿದ್ದೆವು. ಪಾಕಿಸ್ತಾನದಾಗ, ಅಫ್ಘಾನಿಸ್ತಾನದಾಗ ಈ ತರ ಒಂದು ಘಟನೆ ನಡೀತಿತ್ತು. ಆದ್ರೆ ಇವತ್ತಿನ ದಿವಸ ಕಲಬುರಗಿ ಏನು ಕಾಂಗ್ರೆಸ್ ಸರ್ಕಾರದ ಪ್ರಿಯಾಂಕ್ ಖರ್ಗೆ ಅವರ ಉಸ್ತುವಾರಿ ಸಚಿವರಾದಂತ ತವರೂರಲ್ಲೇ ಈ ಒಂದು ಅಫ್ಘಾನಿಸ್ತಾನದಂತ ಒಂದು ದುರ್ಘಟನೆ ನಡೆದಿದೆ. ಅದೇನಪ್ಪಾ ಅಂದ್ರ, ಏನು ಸೆಡಂ ತಾಲೂಕಿನ ಏನು ಅರ್ಜುನಪ್ಪ ಎಂಬ ಯುವಕನನ್ನ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಮಾರಾಟ ಮಾಡೋರಿದ್ರು. ಅವರನ್ನ ಕರೆಸಿ ಕಲಬುರಗಿ ಕರೆಸಿ ಏನು 10-12 ಜನ ಏನು ಮುಸ್ಲಿಮರು, ಅದರಲ್ಲಿ A1 ಆರೋಪಿ ಆದಂತ ಏನು ಚಿತ್ತಾಪುರ ತಾಲೂಕಿನ ರಮೇಶ್ ಹೊಸಮನಿ, ಏನು ಪ್ರಿಯಾಂಕ್ ಖರ್ಗೆ ಅವರ ಬಲಗೈ ಬಂಟ, ಈತನ ಕೈವಾಡದಿಂದ ಇವತ್ತಿನ ದಿವಸ ಏನಪ್ಪಾ ಅಂದ್ರ ಅರ್ಜುನಪ್ಪನನ್ನ ಇಲ್ಲಿ ಕರೆಸಿ ಕಲಬುರಗಿ ಕರೆಸಿ ಏನು ಹಾಗರೆ ಕ್ರಾಸ್ ನಲ್ಲಿ ಇರುವಂತ ಒಬ್ಬ ವಕೀಲನ ಮನೆಯಲ್ಲಿ ಏನು ವಕೀಲ ಅಂದ್ರೆ ಇವತ್ತಿನ ದಿವಸ ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು. ಅದು ಇವತ್ತಿನ ದಿವಸ ಈ ಮುಸ್ಲಿಂ ವಕೀಲ ಏನು ತನ್ನ ಸ್ವಂತ ದುರ್ಬಳಕೆಗೋಸ್ಕರ ಈ ತರ ಅಮಾಯಕರನ್ನ ಅವ್ರ ಮನೆ ಕರೆಸಿ ಅವರನ್ನ ಥಳಿಸಿ ಬೆದರಿಸಿ ನಮ್ಗೆ 10 ಲಕ್ಷ ರೂಪಾಯಿ ಕೊಡೋಕೆ ನೀವು ವ್ಯವಹಾರ ಮಾಡ್ತೀರಿ, ಇಲ್ಲಾಂದ್ರೆ ನಿಮ್ಮ ಜೀವ ತೆಗಿತೀವಿ ಅಂತೇಳಿ ಅದು ಯಾವ ರೀತಿಯಪ್ಪ ಅಂದ್ರೆ ಸಂಪೂರ್ಣವಾಗಿ ಅವ್ರಿಗೆ ಬದಲೆ ಮಾಡಿ ಕರೆಂಟ್ ಶಾಕ್, ಅವ್ರ ಮರ್ಮಾಂಗಕ್ಕೆ ಕರೆಂಟ್ ಶಾಕ್ ನೀಡಿ ಏನು ಇಡೀ ನಮ್ಮ ಜಿಲ್ಲೆಯಲ್ಲ ಇಡೀ ಕರ್ನಾಟಕ ತಲೆ ತೆಗಿಸುವಂತ ಒಂದು ವಿಷಯವಾಗಿದೆ. ಅದೇ ರೀತಿಯಾಗಿ ಏನು ಈ ಪ್ರಕರಣ 5ನೇ ತಾರೀಕು ನಡೆದಿತ್ತು. ಆದ್ರೆ ಇವತ್ತಿನ ದಿವಸ ಈ ಪ್ರಕರಣ ಏನು ಎಲೆಕ್ಷನ್ ಅಂತೇಳಿ ಇಲ್ಲಿ ಮಾನ್ಯ ನಮ್ಮ ಪೊಲೀಸ್ ಆಯುಕ್ತರು ಈ ಪ್ರಕರಣವನ್ನ ಮುಚ್ಚಾಕ್ಬೇಕಂತ ಪ್ರಯತ್ನ ಪಟ್ಟಿದ್ರು, ಗೊತ್ತಿಲ್ಲ. ಆದ್ರೂ ಕೂಡ ಈ ಪ್ರಕರಣ ಹೊರಗೆ ಬಂತು. ಹೊರಗೆ ಕೂಡ ಎಲ್ಲಾ ಸಮಾಜದವರು ಇವತ್ತಿನ ದಿವಸ ಎಚ್ಚೆತ್ಕೊಂಡಿವಿ. ಯಾಕಂದ್ರೆ ಈ ತರ ಘಟನೆ ಕಲಬುರಗಿಯಲ್ಲಿ ನಡೆದಿದ್ದು ಮೊದಲನೇ, ಮುಂದೆ ಇಂಥ ಘಟನೆಗಳು ಆಗಬಾರ್ದು. ಅದೇ ರೀತಿಯಾಗಿ ಇವು ಏನ 12 ಜನ ಇದ್ದಾರಲ್ಲ, ಈಗಾಗಲೇ 6 ಜನರನ್ನ ಬಂಧಿಸಿದ್ದಾರೆ. ಇನ್ನು ಉಳಿದ 6 ಆರೋಪಿಗಳನ್ನ ಸಿಕ್ಕಿಲ್ಲ ಅಂತ. ಯಾಕೆ ಸಿಕ್ಕಿಲ್ಲ, ಏನೋ ಅವ್ರು ಏನ ಇನ್ವಿಟೇಷನ್ ಮಾಡ್ತಾರೆ ಗೊತ್ತಿಲ್ಲ. ಅದು ಶೀಘ್ರದಲ್ಲೇ ಅವರನ್ನೆಲ್ಲ ಬಂಧಿಸಿ
ಏನು ಎನ್ಕೌಂಟರ್ ಮಾಡ್ಬೇಕಂತ ಇವತ್ತಿನ ದಿವಸ ನಮ್ಮೆಲ್ಲರ ಒಂದು ಸಂಘಟನೆಯವರಾಗಿರ್ಬೋದು, ಸಮಾಜವಾದಿ ಆಗಿರ್ಬೋದು, ಇಡೀ ನಾಗರಿಕರ ಸಮುದಾಯದ ಒಂದು ಒತ್ತಾಯ ಆಗಿದೆ. ಅದೇ ರೀತಿಯಾಗಿ ಏನು ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಇದೊಂದು ಇದು ಒಂದೇ ಅಂತಲ್ಲ, ಈ ತರ ಸುಮಾರು ಘಟನೆಗಳು ನಡೆದಾವ. ಇಂಥ ಯುವಕರು, ನಮ್ಮಂತ ಹಿಂದೂ ಯುವಕರನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗೋದು, ಅವ್ರನ್ನ ತಳಸೋದು, ಹಣ ವಸೂಲಿ ಮಾಡೋದು, ಇದು ಒಂದೇ ಪ್ರಕರಣ ಅಲ್ಲ. ಇದಕ್ಕಿಂತ ಹಿಂದೆ ಸಾಕಷ್ಟು ಪ್ರಕರಣಗಳಾಗ್ಯಾವ. ಅದು ಏನೀಗ ಆರೋಪಿಗಳಾದ್ರೆ ಅವ್ರ ಮೊಬೈಲಲ್ಲಿ ಎಲ್ಲಾ ವಿಡಿಯೋಗಳು ರೆಕಾರ್ಡ್ ಅವ. ತಕ್ಷಣ ಆ ಮೊಬೈಲ್ ಅನ್ನು ಸೀಸ್ ಮಾಡಿ ಒಳಗಿದ್ದ ಎಲ್ಲಾ ವಿಡಿಯೋಗಳನ್ನ ನೋಡಿ ಯಾರ್ಯಾರು ಈ ಒಂದು ಇಂಥ ದುರ್ಘಟನೆಗೆ ತುತ್ತಾಗ್ಯಾರ ಅವರಿಗೆಲ್ಲ ನ್ಯಾಯ ಒದಗಿಸ್ಬೇಕಂತ ಇವತ್ತಿನ ದಿವಸ ನಾವು ಕೇಳ್ಕೊತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಕಲಬುರಗಿಯಲ್ಲಿ ಇದು ಒಂದೇ ಪ್ರಕರಣ ಅಲ್ಲ, ಇಲ್ಲಿ ಎಗ್ಗಿಲ್ಲದೆ ಜೂಜಾಟ, ಅದೇ ರೀತಿಯಾಗಿ ಏನು ಬಡ್ಡಿ ವ್ಯವಹಾರ, ಬೆಟ್ಟಿಂಗ್, ಈ ತರ ಎಲ್ಲ ಹಪ್ತ ವಸೂಲಿ ಎಲ್ಲ ಮಾಡ್ತಾ ಇದ್ರ. ಇವತ್ತಿನ ದಿವಸ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಗಮನ ಕೊಡ್ಲಾರ್ದೆ ಬರೀ ಹಿಂದೂ ಸಂಘಟನೆದವ್ರನ್ನ ಟಾರ್ಗೆಟ್ ಮಾಡಿ ಆ ಹಿಂದೂ ಸಂಘಟನೆಯವರು ಎಲ್ಲಿ ಸ್ಟ್ರೈಕ್ ಮಾಡ್ತಾರ, ಎಲ್ಲಿ ಏನ್ ಮಾಡ್ತಾರ, ಬರೀ ಅದೇ ಮಾಡ್ಕೋತೀರಿ ಅಂತ ಹೇಳ್ತಾರ. ಅಂದ್ರೆ ಇದು ನಾಚಿಕೆ ವಿಷಯ. ದಯವಿಟ್ಟು ಪೊಲೀಸ್ ಆಯುಕ್ತರೇ, ದಯವಿಟ್ಟು ಕಲಬುರಗಿ ನಗರದಲ್ಲಿ ಏನು ನಿಮ್ಮ ನಿಮಗೆ ಎಲ್ಲೆಲ್ಲಿ ಏನು ಇದು ನಡೀತಾರೋ ನಮ್ಗೆ ಪ್ರೂಫ್ ಕೇಸ್ ಕೊಡ್ತೀವಿ. ನಿಮ್ಗೆ ಯಾವ ಸ್ಟೇಷನ್ದಾಗ ಎಲ್ಲೆಲ್ಲಿ ಜೂಜ ನಡೆಸ್ಕತ್ತಾರ, ಎಲ್ಲೆಲ್ಲಿ ಇಸ್ಪೆಟ್ ಹಾಕ್ಸ್ಕತ್ತಾರ, ಎಲ್ಲೆಲ್ಲಿ ಏನು ಮಹಿಳೆಯರು ಕರ್ಕೊಂಡು ದಂಡ ಮಾಡ್ಸತ್ತಾರ, ಇದ್ರ ಬಗ್ಗೆ ತಾವು ದಯವಿಟ್ಟು ಗಮನ ಕೊಡ್ರಿ. ಮೊದಲ ಗುಲ್ಬರ್ಗ ಶಾಂತ ರೀತಿಯಿಂದ ಇರುವ ಒಂದು ವ್ಯವಸ್ಥೆ ಮಾಡ್ರಿ. ಇಲ್ಲೇ ಹೋದ್ರೆ ಮುಂದಿನ ದಿನ ತಾವು ಗುಲ್ಬರ್ಗದಿಂದ ಬೇರೆ ಜಿಲ್ಲೆಗೆ ಹೋಗ್ಬೇಕಾಗ್ತದ. ಇದನ್ನ ಇವತ್ತಿನ ದಿವಸ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ.